ನಮಸ್ಕಾರ ವೀಕ್ಷಕರೇ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ನಿಮಗೋಸ್ಕರ ಡಿಕೆ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ದೇವು ಕೂಚಬಾಳ ಅವರ ಸಾರಥ್ಯದಲ್ಲಿ ಪ್ರಾರಂಭವಾಗಿದೆ. ಈ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಚಿಕ್ಕವರಿಂದ ದೊಡ್ಡವರವರೆಗೂ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ತಾಜಾ ಸುದ್ದಿ ಸಮಾಚಾರಗಳನ್ನ, ನಿಮ್ಮ ಸುತ್ತಮುತ್ತಲು ನಡೆಯುವಂತಹ ವಿಶೇಷ ಸುದ್ದಿ ಸಮಾಚಾರಗಳನ್ನ, ನಿಮ್ಮ ಊರು, ತಾಲೂಕು ಹಾಗೂ ಜಿಲ್ಲೆ, ರಾಜ್ಯ, ದೇಶದ ಸಮಗ್ರ ಸುದ್ದಿಯನ್ನ ನೀವು ಈ ಒಂದೇ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪಡೆಯಬಹುದಾಗಿದೆ. ಮತ್ತೆ ತಡ ಮಾಡ್ತಾ ಇದ್ದೀರಾ? ಕೂಡಲೇ ನಮ್ಮ ಡಿಕೆ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಮರೆಯದೆ ಬೆಲ್ ಐಕನ್ ನ ಒಡಿರಿ ಅಂತ ಹೇಳ್ತಾ, ಸಾರಿದ ಕರುಣಾಮೂರ್ತಿ ಭಗವಾನ್ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ನನ್ನ ಮನದಾಳದಲ್ಲಿ ಸ್ಮರಿಸುತ್ತಾ, ಐತಿಹಾಸಿಕ ನಗರ ತಾಳಿಕೋಟೆ ಅಂತ ಮಹಾನ್ ಪುಣ್ಯ ಕ್ಷೇತ್ರದಲ್ಲಿ ನಡೆದಾಡಿದ ದೇವರಿಂದ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಲಿಂಗೈಕ್ಯ ವಿರಕ್ತ ಮಹಾಸ್ವಾಮಿಗಳ ಪಾದಾರ್ಪಣೆಗೆ ಪಡಮಾಡುತ್ತಾ, ಇವತ್ತಿನ ದಿವಸ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಈಗಾಗಲೇ ಮೈಲೇಶ್ವರ ಗ್ರಾಮದಲ್ಲಿ ನಿಗದಿಪಡಿಸಿರುವ ಪ್ರಜಾಸೌಧದ ಸ್ಥಳವನ್ನು ಸೂಕ್ತವಿಲ್ಲದ ಕಾರಣ ಅದನ್ನು ರದ್ದುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡವನ್ನು ನಿರ್ಮಿಸಬೇಕೆಂದು ಒತ್ತಾಯಿಸಿ ಸತತ 63 ದಿನಗಳ ಕಾಲ ಈ ಒಂದು ಹೋರಾಟವನ್ನು ಮುಂದುವರಿಸ್ತಾ ಇದೆ. ಈ ಒಂದು ಹೋರಾಟದ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳ ಮಧ್ಯದಲ್ಲಿ ನಿರ್ಮಾಣವಾಗಬೇಕಾಗಿರ್ತಕ್ಕಂಥ ಒಂದು ಪ್ರಜಾಸೌಧವನ್ನು ಕೆಲವು ಸಂಬಂಧಪಟ್ಟಂತಹ ಅಧಿಕಾರಿಗಳ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನದಿಂದ ತಾಳಿಕೋಟೆ ಪಟ್ಟಣದಿಂದ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮೈಲೇಶ್ವರ ಗ್ರಾಮದ ಹತ್ತಿರವಿರುವ ಸ್ಥಳವನ್ನು ಆಯ್ಕೆ ಮಾಡಿದ್ದು, ಆ ಒಂದು ಪ್ರಜಾಸೌಧದ ಕಟ್ಟಡದ ಸ್ಥಳವನ್ನು ಸೂಕ್ತವಲ್ಲದ ಕಾರಣ ತಾಳಿಕೋಟೆ ಪಟ್ಟಣದಲ್ಲಿಯೇ ಒಂದು ಪ್ರಜಾಸೌಧವನ್ನು ನಿರ್ಮಾಣ ಮಾಡಬೇಕು. ತಾಳಿಕೋಟೆ ತಾಲೂಕಿಗೆ ಪ್ರಜಾಸೌಧ ತುಂಬಾನೇ ಅವಶ್ಯಕತೆ ಇದೆ, ಆದರೆ ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧ ನಮಗೆ ಅವಶ್ಯಕತೆ ಇಲ್ಲ. ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧ ನಿರ್ಮಾಣವಾದರೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಅನಾನುಕೂಲವಾಗುವ ಒಂದು ನಿಟ್ಟಿನಲ್ಲಿ ದೂರದಲ್ಲಿರ್ತಕ್ಕಂಥ ಒಂದು ಪ್ರಜಾಸೌಧದಲ್ಲಿ ಯಾವ ಮನೆಗಳು ಕೂಡ ನಿರ್ಮಾಣವಾಗಿರೋದಿಲ್ಲ. ನಿರ್ಜನ ಪ್ರದೇಶ ಇರೋದ್ರಿಂದ ಅಭಿವೃದ್ಧಿಯ ನಗರ ಪ್ರದೇಶವಲ್ಲದ ಯಾವ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿ ಅಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಾಣವಾದರೆ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ಭದ್ರತೆಯಾದಂತಹ ಒಂದು ಸೂಕ್ತವಾದಂತಹ ಸ್ಥಳವಲ್ಲ. ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಪ್ರಜಾಸೌಧವನ್ನು ನಿರ್ಮಾಣ ಮಾಡಬೇಕು. ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಹಿರಿಯರಾದ ಮುಖಂಡರಾದ ಮುತ್ತಪ್ಪಣ್ಣ ಸಂಬ್ಲಪುರ್ ಅವರೇ, ಸುರೇಶ್ ಹಜೇರಿ ಅವರೇ, ಹಾಗೂ ಇಲ್ಲಿ ಪಾಲ್ಗೊಂಡಿರುವಂಥ ಯಾವತ್ತೂ ಹೋರಾಟ ಸಮಿತಿಯ ಸರ್ವ ಸದಸ್ಯರೇ, ಹಾಗೂ ಇವತ್ತಿನ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರುವಂತಹ ತಾಳಿಕೋಟೆಯ ಹಾಗೂ ಸುತ್ತಮುತ್ತಲಿನ ನಾಗರಿಕ ಬಂಧುಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಈಗಾಗಲೇ ಹೋರಾಟದ ಸ್ವರೂಪವನ್ನು, ಹೋರಾಟದ ಉದ್ದೇಶವನ್ನು ನಮ್ಮ ಮಹೇಶ್ ಹೇಳಿದ್ದಾರೆ. ಮಹೇಶ್ ಅವರು ದಿನನಿತ್ಯನೂ ಎಲ್ಲಿ ಹೋಗದೆ ಇಲ್ಲೇ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಅನೇಕ ಜನ ಮಹೇಶರ ಆದಿಯಾಗಿ ಎಲ್ಲರೂ ಬೆಳಗ್ಗೆಯಿಂದ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಧರಣಿ ಸತ್ಯಾಗ್ರಹದಲ್ಲಿ ತಮ್ಮ ಮನೆಯ ಕೆಲಸಗಳನ್ನು ಬದಿಗಿಟ್ಟು, ತಮ್ಮ ಬಂಧು ಬಳಗದ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಅವರು ಇದಕ್ಕೆ ಒಂದು ವಿಶೇಷ ಪ್ರಯತ್ನ ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಾನು ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಹಿರಿಯರಿಗೆ, ಇಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಧರಣಿ ಸತ್ಯಾಗ್ರಹದಲ್ಲಿ ಬೆಳಗ್ಗೆ 10 ರಿಂದ ಸಂಜೆ 5ರೊಳಗೆ ಕುಳಿತುಕೊಂಡಂಥ ಎಲ್ಲ ಮಹನೀಯರಿಗೂ ಕೂಡ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಶಾಸಕರಿಗೆ ಇನ್ನೂ ಕೇಳಿಸ್ತಾ ಇಲ್ಲ. ನಮ್ಮೆಲ್ಲರ ಒಂದು ಹೋರಾಟ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಡಿಬೇಕು ಅನ್ನುವಂಥ ನಿರೀಕ್ಷೆ ಇದೆ ಏನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಶಾಸಕರಿಗೆ
ಇಲ್ಲಿಯ ಮತದಾರರ ಒಂದು ಮತದ ಋಣವನ್ನು ತೀರಿಸುವಂಥ ಕೆಲಸ ಅವರು ಮಾಡಬೇಕಾಗಿದೆ. ಯಾಕೋ ಅವರು ಮನಸ್ಸು ಮಾಡ್ತಾ ಇಲ್ಲ. ನಾವು ಎಷ್ಟೋ ಸಲ ಶಾಸಕರಿಗೆ ಖುದ್ದು ಭೇಟಿಯಾಗಿ ಕೆಲವೊಬ್ಬರು ಹೇಳಿದ್ದಾರೆ ಮತ್ತು ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಆದರೂ ನಮ್ಮ ಶಾಸಕರೇ ಇದನ್ನು ಪರಿಗಣಿಸಿ ಈ ಹೋರಾಟಕ್ಕೆ ಒಂದು ಅಂತ್ಯವನ್ನು ಕಾಣಬೇಕು. ಪ್ರಜಾಸೌಧವನ್ನು ಎಲ್ಲರಿಗೂ ಒಂದು ಈಜಿ ಸಮೀಪ ಆಗುವ ನಿಲುಕುವ ಹಾಗೆ ಅವರು ಬಂದು ಹೋಗುವಾಗೆ, ಹೇಗೆ ಪುರಸಭೆ ಇದೆ ಹಾಗೆ ನಮ್ಮ KEB ಇದೆ, ಯಾವ ಒಂದು ಸ್ಥಳದಲ್ಲಿ ತಾವು ಮಾಡಿದರೂ ಕೂಡ ಯೋಗ್ಯ ಅನಿಸ್ತದೆ ನಮ್ಮ ಹೋರಾಟ ಸಮಿತಿಗೆ. ಆ ರೀತಿ ತಾವು ಬಂದು ಈ ಹೋರಾಟಗಾರರಿಗೆ ಒಂದು ಬೆಂಬಲವನ್ನು ನೀಡಿ ಇದಕ್ಕೆ ಒಂದು ಅಂತ್ಯವನ್ನು ಆಡಬೇಕು ಅಂತ ನಾನು ಮತ್ತೊಮ್ಮೆ ಈ ಹೋರಾಟ ಸಮಿತಿ ವತಿಯಿಂದ, ನನ್ನ ವತಿಯಿಂದ ಕಳಕಳಿಯಿಂದ ನಾನು ಶಾಸಕರಿಗೆ ಕೇಳ್ಕೊಳ್ತೀನಿ. ಯಾಕಂದರೆ ಈಗ ಸುಮಾರು ದಿನಗಳು 2 ತಿಂಗಳು ಗತಿಸೋದು. ಶಾಸಕರು 2 ತಿಂಗಳು ಗತಿಸಿದರೂ ಕೂಡ ಒಂದು ಸ್ವಲ್ಪನೂ ಮನಸ್ಸು ಮಾಡದೆ ಈ ಕಡೆ ಬರ್ತಾ ಇಲ್ಲ. ಭಾಳ ನೋವಿನ ಸಂಗತಿ. ಯಾಕಂದರೆ ಈ ಥರದ ಶಾಸಕರು ಅಪರೂಪ ಸಿಗೋದು. ಎಲ್ಲ ಕಡೆ ಶಾಸಕರು ಹೆಂಗಿರ್ತಾರಪ್ಪ ಅಂದ್ರೆ ಜನಪರ ಶಾಸಕರು ಇರ್ತಾರೆ. ಜನರ ಒಂದು ಏನು ಕೆಲಸ ಕಾರ್ಯಗಳನ್ನ ಮಾಡ್ತಾರ ಅದಕ್ಕೆ ಸ್ಪಂದನೆ ಮಾಡ್ತಾರೆ. ಬೇರೆ ಕಡೆ ಇಲ್ಲೇ ಸಿಂದಗಿ ಶಾಸಕರು ಭಾಳ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ತಾವೇ ಖುದ್ದಾಗಿ ಈಗ ಕೂಡ್ರಿ ಅಂದ್ರೆ ಕೂಡ್ತಾರೆ, ಜನರ ಮಧ್ಯದಲ್ಲಿ ಕೂಡ್ರಿ ಅಂದ್ರೆ ಸಹ ಕೂಡುದಿಲ್ಲ. ಯಾಕಪ್ಪ ಅಂದ್ರೆ ಜನರು ಮುಖ್ಯಪ್ಪ, ಜನರಿಂದ ನಾನು ಆರಿಸಿ ಬಂದೀನಿ, ಅವ್ರಿಗೆ ಗೌರವ ಕೊಡ್ಬೇಕು ಅನ್ನೋದು ಆ ಒಂದು ಶಾಸಕರಾದವ್ರ ಬಳಿ ಒಂದು ಜವಾಬ್ದಾರಿತನ ಇರ್ತದೆ. ಹೀಗಾಗಿ ನಮ್ಮ ಈ ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ಶಾಸಕರು ನಾಡಗೌಡರು, ಅಪ್ಪಾಜಿ ನಾಡಗೌಡರು ಬರದೇ ಇರುವುದು ನಮ್ಗೆ ಭಾಳ ನೋವಿನ ಸಂಗತಿ ಇದೆ. ಹೀಗಾಗಿ ಆ ಶಾಸಕರಿಗೆ ಸಂಬಂಧಪಟ್ಟ ಎಲ್ಲ ಹಿರಿಯರಾಗಲಿ, ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಮತ್ತು ತಾಳಿಕೋಟೆಯ ಬಂಧುಗಳು ಶಾಸಕರಿಗೆ ಒಂದು ಮನವೊಲಿಸಿ ಈ ಧರಣಿ ಸತ್ಯಾಗ್ರಹಕ್ಕೆ ಆಗಮಿಸಿ ಆದಷ್ಟು ಬೇಗನೆ ಇದಕ್ಕೆ ಒಂದು ನಮಗೆ ಜಯ ಸಿಗುವ ಹಾಗೆ ಈ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಬೇಡ್ರಪ್ಪ, ನಾನು ಯಾವ ರೀತಿಯಾಗಿ ಮಾಡಿ ನಿಮಗೆ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಭರವಸೆಯ ಮಾತನ್ನು ನಮ್ಮ ಶಾಸಕರು ಬಂದು ಹೇಳಬೇಕಂತ ನಾನು ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೇಳಿಕೊಂಡು ನಾನು 2 ಮಾತಿಗೆ ವಿರಾಮ ಹೇಳುತ್ತೇನೆ. ಎಲ್ರಿಗೂ ನಮಸ್ಕಾರ.